ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಎಂಬ್ರಾಯ್ಡ್ರಿ. ಇನ್ನು ಇವತ್ತು ಅದೊಂದಷ್ಟು ಥ್ರೆಡ್ನ ಬುಕ್ ಮಾಡಿದ್ದೆ. ಅಂದರೆ ಸುಮಾರು ದಿನ ಆಗಿತ್ತು, ಒಂದು 2-3 ಮಂತ್ಸ್ ಗ್ಯಾಪ್ ಆಗಿತ್ತು ನನಗೆ ಬುಕ್ ಮಾಡಿ ಥ್ರೆಡ್ಸು. ಯಾಕಂದರೆ ಹೋದ ಸಲ ಸಿಕ್ಕಾಪಟ್ಟೆ ಒಂದು 4-4.5 ಸಾವಿರ ಅಷ್ಟು ಥ್ರೆಡ್ನ ಹಾಕಿದ್ದೆ. ಹಂಗಾಗಿ ಈ ಸಲ ಏನೂ ಬುಕ್ ಮಾಡೋ ಅಂಥ ಅವಶ್ಯಕತೆ ಇರಲಿಲ್ಲ. ಇಲ್ಲ ಇತ್ತು ಆಲ್ಮೋಸ್ಟು. ಕೆಲವೊಂದು ದಾರಗಳು ಮಾತ್ರ ನನಗೆ ಖಾಲಿಯಾಗಿತ್ತು. ಸೊ ಇನ್ನೂ 2 ದಾರ ಇದ್ದರೂ ಕೂಡ ಫಸ್ಟ್ಗೆ ಆರ್ಡ್ರ್ ಹಾಕ್ಕೊಳ್ತೀನಿ. ಒಂದೊಂದು ಟೈಮು ಬುಕ್ ಮಾಡಿರ್ತೀವಿ, ಒಂದೊಂದು ಟೈಮ್ ಲೇಟ್ ಆಗುತ್ತೆ ಬರೋದು, ಒಂದೊಂದು ಟೈಮಲ್ಲಿ ಅಲ್ಲಿ ಸ್ಟಾಕೇ ಇರಲ್ಲ. ಒಂದೊಂದು ಸಲ ಹಂಗೆ ಆಗಿತ್ತು. ಒಂದು ಕಲರ್ ನಂಗೆ ತುಂಬ ಬೇಕಾಗಿತ್ತು, ಬಟ್ ಆ ಕಲರಲ್ಲಿ ಸ್ಟಾಕೇ ಇಲ್ಲ. ಏನಪ್ಪ ಮಾಡಲಿ ಅಂತೇಳಿ. ಸೊ ಬಾರ್ಡ್ರ್ ಕಲರು ತುಂಬ ಬರುತ್ತೆ ನನಗೆ ಆ ಒಂದು ಕಲರಲ್ಲಿ, ಶೇಡಲ್ಲಿ ಲೈಟ್ ಕಲರನ್ನು ತೊಗೊಂಡು ಬಂದು ಹಾಕ್ಕೊಂಡಿದ್ದೆ ಒಂದು ವಾರದವರೆಗೂ. ಈ ಥರ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿಬಿಟ್ಟು ನಾನು ಒಂದು 2 ಥ್ರೆಡ್ ಇದೆ ಅನ್ನುವಾಗಲೇ ಮುಂಚೆನೇ ಬುಕ್ ಮಾಡ್ಕೊಳ್ತೀನಿ. ಇತ್ತೀಚೆಗಂತೂ ನೆಗಡಿ ಆಗಿಬಿಟ್ಟಿದೆ, ವಾಯ್ಸೆಲ್ಲ ಚೇಂಜ್ ಆಗೋಗ್ಬಿಟ್ಟಿದೆ. ಹಂಗಾಗಿ ಇವತ್ತು ಒಂದಷ್ಟು ನೆನ್ನೆ ಬುಕ್ ಮಾಡಿದ್ದೆ. ಸೊ ನೈಟೇ ಕಳಿಸ್ಕೊಂಡು ಕೊಡ್ತೀನಿ ಅಂತ ಹೇಳಿದರು. ಸೊ ಇವಾಗ ಬಂದಿದೆ ಥ್ರೆಡ್ ಬಾಕ್ಸ್, ಈಗ ಓಪನ್ ಮಾಡಬೇಕು. ಸೊ ಬನ್ನಿ, ನಾನು ಎಷ್ಟು ಕಲರ್ ಅಂದರೆ ಜಾಸ್ತಿ ಬುಕ್ ಮಾಡಿಲ್ಲ, ಸ್ವಲ್ಪನೇ ಬುಕ್ ಮಾಡಿರೋದು. ನನಗೆ ಒಂದಷ್ಟು ಕಮ್ಮಿ ಅಂದರೆ ಒಂದೇ ಸಲ ಬುಕ್ ಮಾಡ್ಕೊಳ್ತೀನಿ ಅಂತ ಅಂದರೆ ದಾರಗಳು ಖಾಲಿ ಆಗಿಬಿಡುತ್ತೆ ನಾನು ಬುಕ್ ಮಾಡೋ ಅಷ್ಟೊತ್ತಿಗೆ. ಮತ್ತು ತುಂಬ ಜಾಸ್ತಿ ಆಗಿಬಿಡುತ್ತೆ, ಒಂದೇ ಸಲ 4 ಸಾವಿರ 5 ಸಾವಿರ ಬಿಲ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬೇಡ, ಇದ್ದಾಗಲೇ ಸ್ವಲ್ಪ ಬುಕ್ ಮಾಡ್ಕೊಳ್ಳೋಣ ಅಂತೇಳಿ ಒಂದು 4 ಬುಕ್ ಮಾಡ್ಕೊಂಡಿದ್ದೆ. ಸೊ ಬನ್ನಿ ಇವಾಗ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಎಷ್ಟು ಬುಕ್ ಮಾಡ್ಕೊಂಡಿದ್ದೀನಿ, ಹಾಗೆ ಯಾವ್ಯಾವ ಥರ ಕಲರ್ಸ್ ಇದೆ ಅಂತ ಹೇಳಿ. ಇನ್ನು ನಾನು ಬಂದುಬಿಟ್ಟು ಆಲ್ಮೋಸ್ಟ್ ಬೆಂಗಳೂರಲ್ಲೇ ಥ್ರೆಡ್ನೆಲ್ಲನೂ ಬುಕ್ ಮಾಡ್ಕೊಳ್ತೀನಿ. ಬೇಕು ಅಂತ ತುಂಬ ಕಡೆ ಸಿಗುತ್ತೆ. ಕೆಲವು ಕಡೆ ಎಲ್ಲ ತುಂಬ ಕಡೆ ದಾರಗಳು ಸಿಗುತ್ತೆ. ಅಂದರೆ ನೀವು ಚಿಕ್ಕಪೇಟೆಗೆ ಹೋಗಿ ತೊಗೊಂಡು ಬಂದರೆ ನಿಮ್ಗೆ ಹೆಂಗೆ ಬೇಕು ಹಂಗೆ ಕಲರ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಬರ್ಬೋದು. ಸೊ ನಾನೊಂದು ಸಲ ಬೆಂಗಳೂರಲ್ಲಿ ಚಾರ್ಟ್ ಕೇಳಿದ್ದೆ, ಬಟ್ ನನಗೆ ಚಾರ್ಟ್ ಸಿಗಲಿಲ್ಲ. ಚಾರ್ಟ್ ಇಲ್ಲ, ಇಲ್ಲೇ ಬಂದು ಸೆಲೆಕ್ಟ್ ಮಾಡ್ಕೊಂಡು ಹೋಗಬೇಕು ಅಂದರು. ಪ್ರತಿ ಸಲ ನಾನು ಬೆಂಗಳೂರಿಗೆ ಬಂದು ಥ್ರೆಡ್ಸ್ನ ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಅಂದರೆ ಕೆಲವು ಸೀರೆಗಳು ಬರುತ್ತಲ್ವ ಕಲರ್ಸು, ಎಲ್ಲ ಹೆಂಗೆ ಗುರ್ತಿಟ್ಕೊಂಡು ಬಂದು ತೊಗೊಳಕ್ಕಾಗತ್ತೆ ಅಲ್ವಾ. ಮತ್ತು ಅದ್ರದ್ದು ಪೀಸ್ಗಳು ಕಟ್ ಮಾಡಿಕೊಂಡು ಪದೇ ನಮಗೆ ಬರೋಕ್ಕಾಗಲ್ಲ. ನಮಗೆ ಆ ಸಿಚುವೇಶನ್ಗೆ ಸಿಗಬೇಕು ಇದು ಥ್ರೆಡ್ಸು. ಆವಾಗಲೇ ನಾವು ಮಾಡೋ ಕೆಲಸಕ್ಕೂ ಒಂದು ವ್ಯಾಲ್ಯೂ ಇರುತ್ತೆ. ನಾವು ಅಲ್ಲಿ ಹೋಗಿ ಸೆಲೆಕ್ಟ್ ಮಾಡಿಕೊಂಡು ಬರಬೇಕು ಯಾವಾಗಲೂ ಅಂದರೆ ಆಗಲ್ಲ. ನಮಗೆ ಇಷ್ಟ ಆಗಿರೋ ಕಲರ್ಸ್ ಅಲ್ಲಿ ಸಿಗಲ್ಲ. ಇತ್ತೀಚೆಗೆಲ್ಲ ಫಾಸ್ಟ್ ಕಲರ್ಸ್ ಬರ್ತಾಯಿದೆ, ತುಂಬ ಮೂವಿಂಗ್ ಕಲರ್ಸ್ ಬರ್ತಿದೆ, ಅದೆಲ್ಲ ಅಲ್ಲಿ ಸಿಗಲ್ಲ. ಹಾಗಾಗಿ ನಾನು ಯೋಚನೆ ಮಾಡಿಬಿಟ್ಟು ಒಂದು 2 ಸಲ ತೊಗೊಂಡು ಬಂದೆ. ಸೊ ಆಮೇಲೆ ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡಿದ್ವಿ. ಸೊ ಹೆಂಗೋ ಎಲ್ಲೋ ಯಾವ ಕಡೆಯಿಂದನೋ ಹೆಂಗೋ ನಾವು ತುಂಬ ಕಷ್ಟಪಟ್ಟಿದ್ದೀವಿ ಥ್ರೆಡ್ಸ್ ತೊಗೊಳೋದಕ್ಕೆ, ಥ್ರೆಡ್ಸ್ ಚಾರ್ಟ್ ತೊಗೊಳೋಕ್ಕೆ. ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲದೆ ತುಂಬ ಸ್ಟಾರ್ಟಿಂಗಲ್ಲಿ ನಾವು ಕೂಡ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀವಿ. ಸೊ ಹೆಂಗೋ ನಮ್ಮ ಅದೃಷ್ಟಕ್ಕೆ ಈಗ ಇತ್ತೀಚೆಗೆ ರೀಸೆಂಟಾಗಿ ನಮಗೆ ಸಿಕ್ಕಿದ್ದು ಥ್ರೆಡ್ಸು. ಸೊ ನನಗೆ ಫೇವ್ರೇಟ್ ಸಿಕ್ತು. ಸೊ ಇದು ದುಬೈಯಿಂದನೂ ಕೂಡ ನಮಗೆ ಆರ್ಡ್ರಸ್ ಬರುತ್ತೆ. ಅಂದರೆ ನಮಗೆ ಥ್ರೆಡ್ಸ್ ಅನ್ನೋದು ದುಬೈ ಕಡೆಯಿಂದ ನಾವು ಆರ್ಡ್ರ್ ಹಾಕ್ಕೊಳ್ಬೋದು. ಅವ್ರ ಕಡೆಯಿಂದನೂ ನಮಗೆ ಇದಿದೆ. ಬಟ್ ನಮಗೆ ತುಂಬ ದೂರ ಬೇಡ. ಒಂದ್ಸಲ ಏನಾಯಿತು ಅಂದರೆ ದಾರ ನಾವು ಹಾಕಿರೋದೇ ಒಂದು, ಅವ್ರು ಹಾಕಿರೋದೇ ಒಂದು, ಹಂಗೆ ಆಗೋಯ್ತು. ತುಂಬ ಬೇಜಾರಾಗೋಯ್ತು. ತುಂಬ ದೂರ ಇರ್ತಾರೆ, ನಾವು ಕೊಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ವಾಪಸ್ ಹಾಕೋಕ್ಕಾಗಲ್ಲ. ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡೆ. ನಾನು ಒಂದು 40 ಬಾಕ್ಸ್ ಹಾಕಿದ್ದೆ ದುಬೈಯಲ್ಲಿ. ಬಟ್ ಅಲ್ಲಿ ನನಗೆ ಅದೇ ಸ್ವಲ್ಪ ಕಲರ್ಸ್ ಎಲ್ಲ ಶೇಡ್ ಚೇಂಜ್ ಕೊಟ್ಬಿಟ್ಟು ಒಂದು 10 ಬಾಕ್ಸ್ ಚೇಂಜ್ ಕೊಟ್ಬಿಟ್ಟಿದ್ರು. ನನಗೆ ಬೇಕಾಗಿರೋ ಕಲರ್ಸ್ ಇರಲಿಲ್ಲ. ಹಾಗಾಗಿ ಬೇಡ ಅಂತೇಳಿ ಇವಾಗ ಇಲ್ಲಿಂದನೇ ಬುಕ್ ಮಾಡಿ ತೊಗೊಳ್ತೀನಿ. ಇನ್ನು ಇದರಲ್ಲಿ 2 ಕಲರ್ ದಾರ ಇದೆ ಅಲ್ವಾ. ಸೊ ನಮ್ಗೆ ಗುರ್ತು ಸಿಗಬೇಕು ಅಂದರೆ ನಾನು ಈಗ ಒಂದು ಬಾಕ್ಸ್ ಕ್ಲಿಯರಾಗಿ ಮುಚ್ಚಿಬಿಡ್ತೀನಿ. ಸೊ ಇಲ್ಲಿ ಬಂದುಬಿಟ್ಟು ನಂಬರು 104 ಎಲ್ಲಿದೆ, ಓಕೆನಾ. ಸೊ ಇದು ನನಗೆ ಇನ್ನೊಂದು ಕಲರ್ ಇದೆ ಇದರಲ್ಲಿ, ಇದು 104 ಜೊತೆಗೆ ಸೊ ನನಗೆ ಈ ಕಲರ್ ಇದೆ ಅಲ್ವಾ. ಸೊ ಇದು ನನಗೆ ಗೊತ್ತಾಗಬೇಕು ಯಾವ ಕಲರ್ ಇದೆ ನನಗೆ ಈ ಬಾಕ್ಸಲ್ಲಿ ಅಂತ ಹೇಳ್ಬಿಟ್ಟು. ಸೊ ನಾನೇನು ಮಾಡ್ಕೊಳ್ತೀನಿ, ನಾನು ಸಿಂಪಲ್ಲಾಗಿ ಐಡಿಯಾ ಮಾಡ್ಕೊಳ್ತೀನಿ. ಸೊ ಒಂದೇ 2 ಎಲ್ಲ ಸಪ್ರೇಟಾಗಿಟ್ಟರೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಾನೇನು ಮಾಡ್ಕೊಳ್ತೀನಿ, ಪ್ರತಿ ಸಲವೂ ಇಷ್ಟೇ ನೋಡಿ, ಈ ಥರ ಒಂದು ಶೀಟ್ ಸಿಗುತ್ತೆ, ತಗೊಂಡಿಲ್ಲ ಅಂಟಿಸ್ಕೊಂಡ್ಬಿಡ್ತೀನಿ. ಸೊ ಇಲ್ಲಿ 104ಅಲ್ಲಿ ನನಗೆ ಆಲ್ರೆಡಿ ಇದೆ ದಾರ. ಸೊ ಅದ್ರ ಮೇಲೆ ನಾನು 128 ಅಂತ ಬರ್ಕೊತೀನಿ. ಸೊ ಈ ನಂಬರ್ ನಾನು ಬರ್ಕೊತೀನಿ. ಆವಾಗ ನನಗೆ ಈ ದಾರ ಓಪನ್ ಮಾಡಿದ ತಕ್ಷಣ, ನೋಡಿದ ತಕ್ಷಣ 2 ಕಲರ್ ದಾರ ಇದರಲ್ಲಿದೆ ಅಂತ ಗೊತ್ತಾಗುತ್ತೆ. ಸೊ ನಾನು ಪ್ರತಿ ಸಲವೂ ಇದೇ ಥರನೇ ಮಾಡ್ಕೊಳ್ಳೋದು, ಯಾಕಂದರೆ ನನಗೆ ಗೊತ್ತಾಗಬೇಕಲ್ವ ದಾರ. ಸೊ ಇವಾಗ ನೋಡಿ ಇದರಲ್ಲಿ ಒಂದು 8D ಇದೆ. ಆ್ಯಕ್ಚುಲಿ ನಾನು ಇದನ್ನು 80 ಅಂತ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟಿನಿ, ಇದು 8D ಅಂತೆ. ಸೊ ಆಮೇಲೆ ಇದು ಒಂದು ಬಂದು 73 ಇದೆ, ಓಕೆನಾ. ಸೊ ಇಲ್ಲಿ ಬಾಕ್ಸ್ ಮೇಲೆ ಏನಿದೆ ನೋಡೋಣ, ನೋಡಿ 92 ಇದೆ. ಸೊ 92 ನಾನು ಏನು ಮಾಡಬೇಕು ಆವಾಗ, ಸೊ ಇದನ್ನು ತೆಗೆದುಬಿಡ್ತೀನಿ. ಈ 92 ಇರೋದನ್ನು, ಈ ಥ್ರೆಡ್ ಇದೆ ಅಲ್ವಾ, ಸೊ ಇದನ್ನು ಶಿಫ್ಟ್ ಮಾಡ್ಕೊತೀನಿ. ಆವಾಗ ನನಗೆ ಒಂದು ದಾರ ಇರೋದು ಅಲ್ಲಿ ಬರೆದಿರೋದು ದಾರ ಕರೆಕ್ಟಾಗಿ ಆಗುತ್ತೆ. ಸೊ ಈ ಥರನೇ ಮಾಡ್ಕೊಳ್ಳೋದು ನಾನು ಪ್ರತಿ ಸಲವೂ ಬರಬೇಕಾದ್ರೆ ನನಗೆ ಇದೇ ಥರನೇ ಕನ್ಫ್ಯೂಸ್ ಆಗಿ ಬರುತ್ತೆ. ಸೊ ಒಂದೊಂದು ಬಾಕ್ಸ್ ಹೇಳ್ಬಿಟ್ರೆ ಓಕೆ. ಒಂದೊಂದು ಸಲ ಅಮೌಂಟ್ ಇಲ್ಲ ಅಂತ ಅಂದಾಗ, ಬಾಕ್ಸ್ ಇಲ್ಲ ಅಂದಾಗ, ಅಂದರೆ ಅವರೇನಾದರೂ ನನಗೆ ಅಮೌಂಟ್ ಇಲ್ಲ ಅಂದಾಗ ಸ್ವಲ್ಪ ಕಮ್ಮಿ ಹಾಕ್ಕೊತೀನಿ. ಅವರಲ್ಲಿ ಪೀಸ್ ಇಲ್ಲ ಅಂತ ಅಂದಾಗ ನಮಗೆ ಎಕ್ಸ್ಟ್ರಾ ಹಾಕ್ತಾರೆ. ಸೊ ಇಲ್ಲಿ ಇವಾಗ ನನಗೆ 92 ಇತ್ತು, 8D.
ನಾನು ಬಂದುಬಿಟ್ಟು ಈ ಕಲರಲ್ಲಿ ನಾನು 2 ಬಾಕ್ಸ್ ಹೇಳಿದೆ. ಸೊ ಸ್ಟಾಕ್ ಇದ್ದಿದ್ದು ಅಷ್ಟೇ ಅನಿಸುತ್ತೆ. ಸೊ 1 ಬಾಕ್ಸು ಮತ್ತು ಅರ್ಧ 1.5 ಮಾತ್ರ ಹಾಕಿದ್ದಾರೆ. ಇದು ನನಗೆ ಇದು 2 ಬಾಕ್ಸ್ ಬೇಕಿದೆ, ಯಾಕಂದರೆ ತುಂಬ ಓಡ್ತಾ ಇರುವಂತಹ ಕಲರ್ಸ್ಗಳಿದು. ನನಗೆ ತುಂಬಾ ಇಂಪಾರ್ಟೆಂಟ್, ಇದು ತುಂಬ ಜಾಸ್ತಿ ತರಿಸ್ತೀನಿ ನಾನು ಈ ಕಲರು. ಸೊ ಇದು 2 ಬಾಕ್ಸ್ ಹೇಳಿದೆ. ಸೊ 1.5 ಬಾಕ್ಸ್ ಹಾಕಿದ್ದಾರೆ. ಆಮೇಲೆ ಇದು ಒಂದು ಬಂದು ನನಗೆ ಆ್ಯಕ್ಚುಲಿ ಇದು ನಮ್ಮ ಮನೇಲಿ ಇಲಿ ತಿಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡಿಬಿಟ್ಟಿತ್ತು, ಕಲರೇ ಇರಲಿಲ್ಲ. ಹಂಗಾಗಿ ಇದು 128 ಇದಕ್ಕೂ ಅಷ್ಟೇ ತುಂಬ ಬರುತ್ತೆ. ಸೊ ಇದು ನಾನು 6 ಪೀಸ್ ಮಾತ್ರ ಹಾಕ್ಸ್ಕೊಂಡಿದ್ದೆ. ಇವೆಲ್ಲ ನಾನು 6 ಪೀಸ್ ಹಾಕ್ಸ್ಕೊತೀನಿ. ಸೊ ಇದು ಅಷ್ಟೇ, ಇದನ್ನು ಸೇಮ್ ಇಲಿ ತಿಂದುಬಿಟ್ಟು ನನಗೆ ಇವೆರಡು ಕಲರು ಇಲಿ ಎಲ್ಲ ಕವರ್ಬಿಟ್ಟಿತ್ತು. ಇದು ನನಗೆ ಜಾಸ್ತಿ ಬರುತ್ತೆ ಈ ಕಲರು. ಸೊ ಇದು ಕೂಡ 6 ಪೀಸ್ ಹೇಳಿದೆ, ಅವರು 5 ಪೀಸ್ ಹಾಕಿದ್ದಾರೆ. ಇನ್ನು ಇದು ಬಂದು ಅಷ್ಟೇ, ಇದು 92, ಇದು ಅಷ್ಟೇ, ಇದು ನನಗೆ ಜಾಸ್ತಿ ಹೋಗುತ್ತೆ ಕಲರು. ಸೊ ಈ ಕಲರು ಕೂಡ 6 ಪೀಸ್ನ ನಾನು ಹಾಕ್ಕೊಂಡಿದ್ದೆ. ಸೊ ಇದು ಕರೆಕ್ಟಾಗಿ 6 ಕೊಟ್ಟಿದ್ದಾರೆ. ಇದೊಂದು ಮಾತ್ರ 5 ಕೊಟ್ಟಿದ್ದಾರೆ, ಒಂದು ಕಮ್ಮಿ ಇದೆ, ಇನ್ನಿದೆಲ್ಲ ಕರೆಕ್ಟಾಗಿದೆ. ಸೊ ಇನ್ನು ಇದರಲ್ಲಿ ಈ ಕಲರು ಇದು ನನಗೆ ತುಂಬ ಜಾಸ್ತಿ ಹೋಗುತ್ತೆ. ಈ ಕಲರ್ ಬಿಡಿ ಸಿಕ್ಕಾಪಟ್ಟೆ ಹೋಗುತ್ತೆ. ಇದು ನಾನು 6 ಪೀಸ್ ಹೇಳಿದೆ. ಸೊ 4 ಪೀಸ್ ಕೊಟ್ಟಿದ್ದಾರೆ. ಸೊ ಇರೋವರೆಗೂ ಯೂಸ್ ಮಾಡ್ಕೊತೀನಿ. ಲಾಸ್ಟ್ 2 ಥ್ರೆಡ್ ಇದೆ ಅನ್ನುವಾಗ ಆರ್ಡ್ರ್ ಮಾಡ್ಕೊಳ್ತೀನಿ. ಇನ್ನು ಅದು ಬಿಟ್ಟು ಇದೊಂದು ಕಲರು 80, ಇದು ಅಷ್ಟೇ. ಇದು ನನ್ನ ಹತ್ರ ಲಾಸ್ಟ್ 2 ಇತ್ತು. ನಾನು ಯಾವಾಗಲೂ 2 ಪೀಸ್ ಇದೆ ಅನ್ನುವಾಗ ಬುಕ್ ಮಾಡ್ಕೊತೀನಿ. ಈ ಥರ 2 ಪೀಸ್ ಇದೆ ಅನ್ನುವಾಗ ಬುಕ್ ಮಾಡ್ಕೊಳ್ತೀನಿ. ಸೊ ಇದೂ 5 ಪೀಸ್ ಕೊಟ್ಟಿದ್ದಾರೆ. ಸೊ ಇಷ್ಟು 44 ಪೀಸ್ ಅಂದರೆ ನಾನು ಒಟ್ಟು ಟೋಟಲ್ 6 ಬಾಕ್ಸ್ ಹಾಕಿದ್ದೆ. 6 ಬಾಕ್ಸಲ್ಲಿ ನನಗೆ ಬಂದುಬಿಟ್ಟಿರೋದು ಇಷ್ಟು ಕರೆಕ್ಟಾಗಿ, ಅಂದರೆ 2 ಕಲರು ಒಂದೇ ಬಾಕ್ಸಲ್ಲಿ ಹಾಕಿರೋದ್ರಿಂದ. ಸೊ ನನಗೆ ವೆರಿ ಜಸ್ಟ್ 4 ಬಾಕ್ಸ್ ಅಷ್ಟೇ ಬಂದಿರೋದು. ಇದೊಂದೇ ನಾನು 2 ಬಾಕ್ಸ್ ಹೇಳಿದ್ದು. ಇದು ನನಗೆ ತುಂಬಾ ಅಗತ್ಯ ಇದು. ಸೊ ಇಷ್ಟು ಬುಕ್ ಮಾಡಿದ್ದೀನಿ ಥ್ರೆಡ್ಡು ನಾನು. ಸೊ ಇದು ನಾನು ಈ ಥರ 80D ಅಂತ ಬರ್ಕೊತೀನಿ. ಸೊ ಇದು ರೆಡಿ ಆಗೋಯಿತು. ಸೊ ಇದ್ರ ಬಾಕ್ಸ್ ಮೇಲೆ ನೋಡಿ ಇವಾಗ ಇಲ್ಲಿ 73 ಅಂತ ಇದೆ. ಸೊ ಆವಾಗ ನಾನು ಏನು ಮಾಡ್ತೀನಿ, 73ನ ಹಾಕ್ಕೊಳ್ತೀನಿ. ಸೊ ಈ ಥರ ಆಗುತ್ತೆ ಒಂದೊಂದು ಟೈಮ್. ಒಂದೊಂದು ಸಲ ಅಷ್ಟು ಕಲರ್ಸ್ ಇದ್ದರೆ ಅಷ್ಟು ಕಲರ್ಸ್ನೂ ಕೊಡ್ತಾರೆ. ಒಂದೊಂದು ಸಲ ಕಲರ್ಸ್ ಇಲ್ಲ ಅಂತ ಅಂದಾಗ ಏನಿದೆ ಅದನ್ನು ಅಡ್ಜಸ್ಟ್ ಮಾಡಿಕೊಡ್ತಾರೆ. ಏನು ಮಾಡೋಕ್ಕಾಗಲ್ಲ, ನನಗೆ ಇವಾಗ ಕಲರ್ ಬೇಕು. ಸೊ ಇವಾಗ ನನಗೆ ಆಗೋವರೆಗೂ ಅಡ್ಜಸ್ಟ್ ಮಾಡ್ಕೊಳ್ತೀನಿ, ಆಮೇಲೆ ಮತ್ತೆ ಬುಕ್ ಮಾಡಿದಾಗ ಕಳಿಸ್ತಾರೆ. ಸೊ ಈ ಥರ ಆಗುತ್ತೆ, ಓಕೆನಾ. ಸೊ ಇವಾಗ 73 ಇದೆ. ಈ ನಂಬರ್ ಬಂದುಬಿಟ್ಟು 74B. ಸೊ ಅದೂ ಅಷ್ಟೇ ಇದೇ ಥರನೇ ಬರ್ಕೊತೀನಿ ನಾನು. ಸೊ ನಾನು ಯಾವಾಗಲೂ ಹಿಂಗೆ ಮಾಡೋದು, ಒಂದೇ ಸಲಿಗೆ ಗೊತ್ತಾಗಲ್ಲ. ಕೆಲವೊಂದು ಟೈಮಲ್ಲಿ ದರಗಳಿಲ್ಲ ಅಂತ ಅಂದ್ಕೊಂಡ್ಬಿಡ್ತೀನಿ. ಈ ಥರ ಬರ್ಕೊಂಡ್ಬಿಟ್ರೆ ನಮಗೆ ಗೊತ್ತಾಗ್ಬಿಡುತ್ತೆ. ನೋಡಿ 74B. ಇವಾಗ ನನಗೆ ಏನೋ ಗೊತ್ತಾಯಿತು, 73. ಇದು 73ನೂ ಬರೀತಿ. ಇದು ಯಾಕೆ ಪೇಪರ್ ಹಾಕಿದೆ ಅಂದರೆ ಇದು ಇಲ್ಲಿ ಕಿತ್ತೋಗ್ಬಿಟ್ಟಿದೆ. ಇಲ್ಲಿ ಇದು ಹಂಗೆ ಗಮ್ ಬಿಟ್ಕೊಂಡ್ಬಿಟ್ಟಿದೆ ಅಂತೇಳಿ ಟೇಪ್ ಹಾಕಿ ಅಂಟಿದ್ದೀನಿ, ಅದಕ್ಕೆ ಹಂಗೆ ಕಾಣಿಸ್ತಿದೆ. ನೋಡಿ 73 ಬರ್ಕೊಂಡಿದ್ದೀನಿ. ಸೊ ನನಗೆ ಇವೆರಡು ಕಲರ್ ಇದೆ ಅನ್ನೋದು ಈ ಬಾಕ್ಸಲ್ಲಿ ಈ 2 ಕಲರ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಇನ್ನು ಇದು ಬಂದುಬಿಟ್ಟು ನೋಡಿ 14 ಯೆಲ್ಲೋ. ಸೊ ಇದು ಪೂರ ಒಂದೇ ಕಲರ್ ಇದೆ, ಹಂಗಾಗಿ ಇದಕ್ಕೆ ನಾನೇನು ಬರೆಯಲ್ಲ. ಸೊ ಪ್ರತಿ ಸಲ ಇದೇ ಥರ ನಾನು ಜ್ಞಾಪನ ಮಾಡಿಕೊಂಡು ಈ ಥರ ಐಡಿಯಾ ಮಾಡ್ತೀನಿ. ಸೊ ನೀವು ಯಾವ ಥರ ಐಡಿಯಾ ಮಾಡ್ತೀರಾ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿದ್ರಿ ಅಲ್ವಾ, ಥ್ರೆಡ್ ನಾನು ಇದೇ ಥರನೇ ಯಾವಾಗಲೂ ಬುಕ್ ಮಾಡ್ಕೊಳ್ಳೋದು. 2 ಪೀಸ್ ಇದೆ ಅನ್ನುವಾಗಲೇ ಬುಕ್ ಮಾಡ್ಕೊಂಡು ಬಿಡ್ತೀನಿ. ಸೊ ಸಮ್ ಟೈಮ್ಸ್ ಒಂದೊಂದ್ಸಲ ಅಲ್ಲೂ ಸ್ಟಾಕ್ ಇರಲ್ಲ ಅಂತಂದಾಗ ಖಾಲಿ ಆಗೋವರೆಗೂ ಫುಲ್ಲು ಬಿಡೋಕ್ಕೆ ಹೋಗಲ್ಲ ನಾನಂತೂ. ಫಸ್ಟೇ ತರಿಸ್ಕೊಂಡು ಬಿಡ್ತೀನಿ. ಮತ್ತು ನನಗೆ ತುಂಬ ಕಲರ್ಸು ಚಾರ್ಟಲ್ಲಿ ಇಲ್ದಿರೋ ಕಲರ್ಸ್ಗಳೆಲ್ಲನೂ ಇಲ್ಲೇ 20 ರೂಪೀಸ್ ರಾಜಲ್ಲಿ ಕೊಟ್ಟು ತೊಗೊಳ್ತೀನಿ, ಒಂದೊಂದ್ಸಲ ಸಿಕ್ಕೋದಿಲ್ಲ. ಸೊ ಅದಕ್ಕೂ ಮುಂಚೆ ನೋಡಿ ಈ ಥರ ಎಲ್ಲ ಇಷ್ಟಪ್ಪ ಕೋರ್ನಲ್ಲೇ ನಾನು ಯಾವಾಗಲೂ ತರಿಸ್ಕೊಳ್ಳೋದು. ಆಮೇಲೆ ರಾಯಲಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ಥ್ರೆಡ್ಡು, ಬೇಗ ಕಟ್ಟಾಗಲ್ಲ. ಸೊ ರಾಯಲ್ ಥ್ರೆಡ್ಡು, ಪಿಕಾಸೋ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ನಾನು 2 ಪಿಕಾಸೋನು ಯೂಸ್ ಮಾಡ್ತೀನಿ, ಸ್ವಲ್ಪ ಜಾಸ್ತಿ ಇದನ್ನೇ ಯೂಸ್ ಮಾಡೋದು. ನನಗೆ ಇದೊಂಥರ ಅಡ್ಜಸ್ಟ್ ಆಗಿಬಿಟ್ಟಿದೆ. ಸೊ ನೋಡಿದಲ್ವ, ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬೈ.